ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ಭಾನುವಾರ ಬೆಳಿಗ್ಗೆಯ ವ್ಲಾಗ್ ಆಗಿರುತ್ತೆ. ಭಾನುವಾರ ಅಂದರೆ ಎಲ್ರಿಗೂ ಗೊತ್ತಲ್ವ, ಸ್ವಲ್ಪ ಎದ್ದೊಳೋದು ಲೇಟ್ ಆಗುತ್ತೆ. ನನಗೂ ಸಹ ಆರಾಮಾಗಿ ನಿಧಾನವಾಗಿ ಎದ್ದೆ. ಇವತ್ತು ಆಲ್ಮೋಸ್ಟ್ 9:30 9:45 ಆಗಿಬಿಟ್ಟಿತ್ತು ಎದ್ದೊಳೋಷ್ಟರಲ್ಲಿ. ಎದ್ದಿದ ತಕ್ಷಣ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಡೇ ಅಂದರೆ ಬೇರೆಯವರಿಗೆ ಹೊರಗಡೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಸುತ್ತಾಡಿಕೊಂಡು ಬರೋದಾಗಿದ್ದರೆ, ನಮ್ಮ ಥರ ಹೆಂಗಸರಿಗೆ ಭಾನುವಾರ ಅಂತ ಅಂದರೆ ಫಸ್ಟು ಅವ್ರ ತಲೆಗೆ ಬರೋ ಯೋಚನೆ ಸದ್ಯ ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ದಿನ ಸಿಕ್ತು. ಆ ಡೇ ಫುಲ್ಲು ಅವರಿಗೆ ಕ್ಲೀನಿಂಗ್ ಡೇನೇ ಆಗಿಬಿಟ್ಟಿರುತ್ತೆ. ಅದೇ ಥರ ನನಗೂ ಅಷ್ಟೇ. ಇಲ್ಲಿ ಇವತ್ತು ಫುಲ್ಲು ಕ್ಲೀನ್ ಮಾಡಿಬಿಡೋಣ ಮನೇನ ಅಂತ ಹೇಳಿ ನೀಟಾಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಏನು ಗೊತ್ತಾ, ನಾನು ಕ್ಲೀನ್ ಮಾಡ್ತಾ ಇದ್ನಲ್ವಾ, ಆ ಸೌಂಡ್ಗೆ ಆಲ್ಮೋಸ್ಟ್ ನಾನು ನಿಧಾನಕ್ಕೇ ಕ್ಲೀನ್ ಮಾಡ್ತಾ ಇದ್ದೆ. ಬಿಕಾಸ್ ಪಾಪು ಎದ್ಬಿಡ್ತಾಳೆ. ಪಾಪು ಎದ್ಬಿಟ್ರೆ 1 ಅವರಲ್ಲಿ ಆಗೋ ಕೆಲಸ 2 ಅವರ್ಸ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳಿರೋ ಅವರಿಗೆ ಗೊತ್ತಿರುತ್ತೆ ಈ ಫೀಲಿಂಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎಷ್ಟೇ ನಿಧಾನಕ್ಕೆ ಕ್ಲೀನ್ ಮಾಡ್ತಾಯಿದ್ರು ಅವಳಿಗೆ ಎಚ್ಚರ ಆಗೋಯ್ತು. ಅವಳನ್ನು ಸಹ ಎದ್ಬಿಟ್ಟಿದ್ಲು. ಅವಳಿಗೆ ಟಿ ವಿ ಹಾಕಿ ಕೂರಿಸ್ಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಅಂತ ಅಂದರೆ ಆಲ್ಮೋಸ್ಟ್ ನಾವು ದಿನಾನೂ ಕ್ಲೀನ್ ಮಾಡ್ತಾ ಇರ್ತೀವಿ. ಹಂಗೂ ಅದೇನೋ ಗೊತ್ತಿಲ್ಲ, ಸಂಡೇ ಬಂತು ಅಂತ ಅಂದರೆ ಇನ್ನೊಂದು ಸಲ ಕಂಪ್ಲೀಟಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ಬಿಡ್ಬೇಕು, ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಮೈಂಡಿಗೆ ಬಂದುಬಿಡುತ್ತೆ. ನಾನಿಲ್ಲಿ ವಾಷಿಂಗ್ ಮಿಷಿನ್ ಮೇಲೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೆ. ಅವಳು ಸ್ಕ್ರೀನ್ ಕರ್ಟನ್ಗಳನ್ನೆಲ್ಲನೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ವೀಕ್ ಬೇಡ, ನೆಕ್ಸ್ಟ್ ವೀಕ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ಹಾಗೆ ಬಿಟ್ಟೆ. ಇನ್ನೊಂದು ಹೇಳಬೇಕು, ನಾವು ಮಾಡೋ ಕೆಲಸಗಳು ನೋಡೋರ ಕಣ್ಣಿಗೆ ಚಿಕ್ಕದು ಅಂತ ಅನ್ನಿಸ್ಬೋದು. ಅಂದರೆ ಕಸ ಗುಡಿಸೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಪಾತ್ರೆ ಬೆಳಗೋದಾಗಿರ್ಬೋದು, ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ನೋಡೋರಿಗೆ ಚಿಕ್ಕದು ಸಣ್ಣ ಸಣ್ಣ ಕೆಲಸ ಅಂತ ಅನ್ನಿಸ್ಬೋದು. ಬಟ್ ಇದೆಲ್ಲನೂ ಒಟ್ಟಿಗೆ ನಿಭಾಯಿಸ್ತೀವಲ್ಲ, ನಾವು ಒಂಥರ ಸ್ಟ್ರಾಂಗ್ ಅನ್ನೋ ಫೀಲಿಂಗ್ ನನಗೆ. ಆ್ಯಂಡ್ ನಮ್ಮ ಥರ ಎಲ್ಲ ಹೆಂಗಸ್ರಿಗೂ ಒಂದು ಅಪ್ರಿಷಿಯೇಷನ್ ಸಿಗಬೇಕು ಅಂತ ಅನ್ನೋದು ನನ್ನ ಭಾವನೆ. ಆ್ಯಂಡ್ ಈ ವ್ಲಾಗ್ನ ನೋಡ್ತಾ ಇರೋ ಪ್ರತಿಯೊಬ್ಬರು ಹೆಂಗಸ್ರಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳ್ತೀನಿ. ಬಿಕಾಸ್ ಇದೆಷ್ಟೆಲ್ಲ ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸುವಂಥ ಶಕ್ತಿ ಇರೋದು ನಮ್ಮಂಥವ್ರಿಗೆ ಮಾತ್ರ. ಏನಂತೀರಾ? ಎಸ್ ಅಂತ ನಿಮಗೂ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಇನ್ನು ನಾನಿವತ್ತು ನಾಷ್ಟಕ್ಕೆ ಅಂತ ಹೇಳಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಪುಳಿಯೋಗರೆ ಮಾಡಿದೆ. ಸಂಡೇ ಅಂದರೆ ಗೊತ್ತಲ್ವ, ಸಂಡೇ ಸ್ಪೆಷಲ್ ಚಿಕನ್ ಮಾಡಬೇಕು. ಬಟ್ ಎದ್ದಿದ್ದು ಲೇಟ್ ಆಗಿದ್ದರಿಂದ ಇನ್ಸ್ಟೆಂಟಾಗಿ ಆಗೋದು ಅಂತ ಅಂದರೆ ಪುಳಿಯೋಗರೆ. ಸೊ ಹಾಗಾಗಿ ನಾನು ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಮಾಡಿಕೊಂಡೆ. ನಮ್ಮನೆಯವ್ರಿಗೆ ಈ ರೀತಿ ಸಪ್ರೇಟಾಗಿ ಕಡಲೆ ಬೀಜನ ಉರಿಬೇಕು, ಅಲ್ಲಿ ಡೈರೆಕ್ಟ್ ಹಾಕ್ಬಿಟ್ರೆ ಅವ್ರು ತಿನ್ನೋದಿಲ್ಲ. ಆ್ಯಂಡ್ ನಾಷ್ಟ ಪ್ರಿಪೇರ್ ಮಾಡಿಕೊಂಡು ಪಾಪುಗೆ ತಿನ್ನಿಸ್ಬಿಡೋಣ ಫಸ್ಟು ಅಂತ ಹೇಳಿ ಆಲ್ಮೋಸ್ಟು ನಾನು ಇದೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಪಾಪುನೂ ಅಷ್ಟೊತ್ತರ್ಗೂ ಹಸ್ಕೊಂಡೇ ಇದ್ಲು. ಅವಳಿಗೆ ಊಟ ಮಾಡಿಸೋಣ ಅಂತ ಕೂತ್ಕೊಂಡೆ. ಇಲ್ಲಿ ಶುರು ಆಗುತ್ತೆ ರಿಯಲ್ ಯುದ್ಧ, ಗೊತ್ತಾ? ಅವಳಿಗೆ ಊಟ ಮಾಡಿಸೋಷ್ಟರಲ್ಲಿ ಯಪ್ಪ ದೇವರೇ ಸಾಕಾಗೋಯ್ತು. ಫೈನಲಿ ಎಲ್ಲ ಊಟ ಎಲ್ಲ ಮಾಡಿಸಾದ್ಮೇಲೆ ಇರೋ ಬರೋ ಪಾತ್ರೆಗಳನ್ನೆಲ್ಲನೂ ಸಹ ತೊಳೆದಿಟ್ಟೆ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಏನು ಗೊತ್ತಾ, ನಾನು ಬೆಳಿಗ್ಗೆ ನಾಷ್ಟ ಮಾಡೋಕ್ಕೇ ಟೈಮ್ ಸಿಗಲಿಲ್ಲ. ಆಲ್ಮೋಸ್ಟು ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಇವಾಗ ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಕೆಲಸ ನೋಡೋರಿಗೆ ಸಿಂಪಲ್ ಅಂತ ಅನ್ನಿಸ್ಬೋದು. ನೋಡಿ ಎಷ್ಟು ಕೆಲಸ ಮಾಡ್ತೀವಿ ನಾವು ಹೆಂಗಸರು ಅಲ್ವಾ? ಅದಕ್ಕೆ ಹೇಳಿದ್ದು ಹೆಂಗಸರಿಗೆ ಒಂದು ಬಿಗ್ ಸಲ್ಯೂಟ್ ಸಿಗಬೇಕು, ಥ್ಯಾಂಕ್ ಯು ಸಿಗಬೇಕು ಅಂತ ಹೇಳಿ. ಪಾತ್ರೆಗಳನ್ನೆಲ್ಲನೂ ಬೆಳಗಿಟ್ಟು ಅದನ್ನೆಲ್ಲನೂ ಒಣಗಿಸಿದ ಮೇಲೆ ನಾನು ಈ ರೀತಿ ಕಬೋರ್ಡ್ಗೆ ಜೋಡಿಸ್ಕೊಂಡ್ಬಿಡ್ತೀನಿ. ಡೈರೆಕ್ಟಾಗಿ ಪಾತ್ರೆ ಬೆಳಗಿದ ತಕ್ಷಣ ಇದು ಎಲ್ರಿಗೂ ಗೊತ್ತಿರುತ್ತೆ, ಆಗೂ ಸಿಂಪಲ್ ಟಿಪ್ಪು. ಪಾತ್ರೆ ಬೆಳಗಿದ ತಕ್ಷಣ ಕಬೋರ್ಡ್ಗೆ ಜೋಡಿಸೋದಕ್ಕೆ ಹೋಗಬೇಡಿ. ಬಿಕಾಸ್ ಅದರಲ್ಲೆಲ್ಲ ತೇವಾಂಶ ಇರೋದ್ರಿಂದ ಫುಲ್ಲು ಒಂಥರ ಕಬೋರ್ಡೆಲ್ಲ ಸ್ಮೆಲ್ ಬಂದುಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಇಲ್ಲೆಲ್ಲ ಬೆಳಗಾದ್ಮೇಲೆ ಒಣಗಿಸಿದೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಒಣಗಿಸಾದ್ಮೇಲೆ ಎಲ್ಲನೂ ಈ ರೀತಿ ಜೋಡಿಸ್ಕೊಂಡೆ. ಇನ್ನು ಭಾನುವಾರ ಹಾಕಿದ್ರಿಂದ ಎಲ್ಲ ಒಂದು ವಾರದಿಂದ ಕೂಡಿಟ್ಟಿರೋ ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ. ಅದನ್ನು ಸಹ ಒಗ್ದಾಗಿತ್ತು. ಎದ್ದಿದ ತಕ್ಷಣವೇ ನೆನೆಸಿಟ್ಟು ಮಿಷಿನ್ಗೆ ಹಾಕಿದ್ದೆ. ತೊಗೊಂಡೋಗಿ ಒಣಗಾಕೋಣ ಅಂತ ಹೇಳಿ ಈ ರೀತಿ ಎಲ್ಲನೂ ಹೊರಗಡೆ ತೊಗೊಳ್ತಾ ಇದ್ದೆ. ಆ್ಯಂಡ್ ಈಚೆ ತೊಗೊಂಡು ಒಣಗಾಕಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ. ಹೇಳಿದ್ನಲ್ಲ, ನನ್ನ ನಾಷ್ಟನೂ ಮಾಡಿರಲಿಲ್ಲ, ಫುಲ್ ಸುಸ್ತಾಗ್ತಾಯಿತ್ತು.
ಬಾಡಿ ರೆಸ್ಟ್ ಬೇಕು ಅಂತ ಕೇಳ್ತಾ ಇತ್ತು. ಆದರೆ ಮನಸ್ಸು ಇಲ್ಲ, ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ಬಿಡು, ಆಮೇಲೆ ರೆಸ್ಟ್ ತಗೊಂಡ್ರಾಯ್ತು ಅಂತ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ ಇದು ನನಗೆ ಅಂತ ಅಲ್ಲ, ಎಲ್ಲ ಹೆಂಗಸ್ರಿಗೂ ಈ ರೀತಿಯೇ ಫೀಲ್ ಆಗುತ್ತೆ. ಅವ್ರಿಗೆ ಫಸ್ಟು ಎಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು, ಮನೇನ ನೀಟಾಗಿ ಇಟ್ಕೊಂಡ್ಬಿಡ್ಬೇಕು, ಆಮೇಲೆ ಅವ್ರ ತಿಂಡಿ ಊಟ ಅಂತ ನೋಡ್ಕೊಳ್ತಾರೆ ಅಂತ ನನ್ನ ಭಾವನೆ. ನಾನು ಸಹ ಬಟ್ಟೆ ಎಲ್ಲನೂ ಒಣಗಾಕಾದ್ಮೇಲೆ ಹೊರಗಡೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋದಿತ್ತು. ಆಲ್ಮೋಸ್ಟ್ 2 ಡೇಸ್ ಆಗಿಬಿಟ್ಟಿತ್ತು ನಾನು ನೀರು ಹಾಕೋದನ್ನು ಬಿಟ್ಬಿಟ್ಟಿದ್ದೆ. ಸೊ ಎಲ್ಲ ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಪಾಪು ಇಬ್ಬರು ಸೇರಿಕೊಂಡು ನೀರು ಹಾಕ್ತಾಯಿದ್ವಿ. ಅವಳಿದ್ರಂತೂ ಫಸ್ಟ್ ನನ್ನ ದೊಡ್ಡ ಮಗಳು ಖುಷಿ ಇದ್ದಿದ್ದರೆ ಆಲ್ಮೋಸ್ಟ್ ಅವಳಿಗೇ ಪಾಪು ನೀರು ಹಾಕ್ಬಿಡು ಅಂತ ಹೇಳಿದಿದ್ರೆ ಅವಳು ನೀರು ಹಾಕ್ತಿದ್ಲು. ಬಟ್ ಇವಾಗ ಅವಳು ಬೇಸಿಗೆ ರಜಾ ಅಂತೇಳಿ ಅವ್ರನ್ನ ಊರಿಗೆ ಬಿಟ್ಬಿಟ್ಟು ಬಂದಿದ್ದೀವಿ. ಹಂಗಾಗಿ ಈ ಕೆಲಸ ನನಗೆ ಸೇರಿಕೊಳ್ತು. ಹಾಗಾಗಿ ನೀರು ಹಾಕ್ತಾಯಿದ್ದೆ. ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ನಮ್ಮ ಚಿಕ್ಕ ಮೇಡಮ್ ಅವರಿದ್ದರು. ಫೈನಲಿ ಎಲ್ಲ ಕೆಲಸಗಳನ್ನ ಮಾಡಿ ಫುಲ್ಲು ಬಾಡಿ ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡಿಕೊಂಡು ಕುಡಿತಾ ರೆಸ್ಟ್ ಮಾಡ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ನನ್ನ ಡೇ. ಒಂದು ಸಣ್ಣ ವ್ಲಾಗ್, ಸಂಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನು ಹೇಳಿರೋ ಮಾತುಗಳಲ್ಲಿ ನಿಮಗೇನಾದ್ರೂ ತಪ್ಪು ಅಂತ ಅನಿಸಿದರೆ ಅದನ್ನು ಯಾವುದಾದ್ರೂ ಕಮೆಂಟ್ ಮಾಡಿ. ತಪ್ಪಿಲ್ಲ, ನೀವು ಹೇಳಿರೋ ಮಾತು ಸರಿ ಅಂತ ಅನಿಸಿದ್ರೂ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಫೈನಲಾಗಿ ನಾವು ಹೊರಗಡೆ ಎಲ್ಲೇ ಹೋದ್ರೂ ಅಟ್ ಲಾಸ್ಟ್ ಬರೋದೇ ಮನೆಗೆ. ಸೊ ಮನೇನ ಶುದ್ಧವಾಗಿ ಇಟ್ಕೊಳ್ಳೋಣ ಆ್ಯಂಡ್ ಮಂದಿ ಜೊತೆ ಹ್ಯಾಪಿಯಾಗಿ ಲೈಫ್ನ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಹೇಳಿದಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಲ್ವಾ, ಸ್ಪಂದನ ಧನಂಜಯ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಡೇ ಯಾರ ಮನೆಯಲ್ಲಾದ್ರೂ ಸ್ಪೆಷಲ್ ಮಾಡಿದರೆ ಏನು ರೆಸಿಪಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ.